ರಾಜ್ಯ ಮಟ್ಟದ ಭಜನಾ ಕಾರ್ಯಕ್ರಮ ಜರುಗ್ತಾ ಇದೆ ಅಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ರಾಮನವಮಿ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ 10 ವರ್ಷದಿಂದ ನಾವು ನಿರ್ಣಾಯಕ ಕೆಲಸ ಮಾಡ್ತಿದ್ದೀವಿ. ನಮ್ಮ ವಿಜಯಕುಮಾರ್ ಸರ್ ಅವರು ಇಲ್ರಿ ನಮ್ಮ ನಿರ್ಣಾಯಕಕ್ಕೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಮಹಾದೇವ್ ಕೋಟರು ಉತ್ತಮ ಹಾರ್ಮೋನಿಯಂ ಫೋನ್ ಮಾಡಿದಾಗ ನಾವೇನು ಮತ್ತು ಜಿಲ್ಲೆ ಬಿಟ್ಟು ಜಿಲ್ಲೆ ಹೋಗೋದು ಅಲ್ಲಿದು ಒಂದು ನಮ್ಮದೊಂದು ಪದ್ಧತಿ ಬರುತ್ತೆ. ಕೈವಲ್ಯ ಪದ್ಧತಿ ಶಾಸ್ತ್ರ ಸಂಗೀತದಲ್ಲಿ ಹಾಡೋದು ಅಕ್ಷರ ನೋಡಬೇಕಾಗೈತಿ. ಹಾಗೆಲ್ಲ ಹಂಗೆ ಪದ್ಧತಿ ಐತಿ. ತತ್ವಪದ ವಚನ ಸಾಹಿತ್ಯ ಕಡ್ಕೊಳ್ಳೋ ಮಡಿವಾಳಪ್ಪನವರು ಎಲ್ಲ ಸಾಹಿತ್ಯ ಜೊತೆಗೆ ಸಿಗೋದು ಕಠಿಣಲ್ಲಿ. ನೀವೆಲ್ಲ ಹಾಡ್ತಿದ್ದಾಗ ನಾವು ಹುಡುಕಾಡಬೇಕಾಗೈತಿ. ಹಾಗೆ ನಮ್ಮ ಕೈವಲ್ಯ ಪದ್ಧತಿ ಹಾಗೆ ವಿಜಯಕುಮಾರ್ ಅವರು ಹೇಳಿದಾಗ ನಾವು 7 ಜಿಲ್ಲೆಯವರೀಗ ಸುಮಾರು ಜಿಲ್ಲೆಯವರು ಹಾಡಿದ್ದಾರೆ, ಭಾಳ ಉತ್ತಮವಾಗಿ ಹಾಡಿದ್ದಾರೆ. ಅವ್ರ ಮುಂದೆ ನಾವು ಸಣ್ಣ ಕಲಾವಿದರು, ಆದರೂ ನಾವೆಲ್ಲ ಕರ್ನಾಟಕದವರಲ್ಲ, ನಾವು ಯಾರು ಬೇರೆ. ಆದರೂ ನಮ್ಮನ್ನು ನೀವು ಒಂದು ಸಣ್ಣ ಕಲಾವಿದರ ಒಂದು ಮನದಲ್ಲಿ ನಿಲ್ಲಿಸಿ ತಮ್ಮ ಒಂದು ಪ್ರೋತ್ಸಾಹವನ್ನು ಒಂದು ಆಶೀರ್ವಾದವನ್ನು ಮಾಡಿ ನಾನು ಒಂದು ಪರಿಚಯ ಮಾಡಿಕೊಡ್ತೀನಿ. ಹಿರಿಯ ಕಲಾವಿದರು, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕರ್ತರು ಸುಮಾರು 5 ವರ್ಷದ ಹಿಂದೆ. ಯಾಕಂದರೆ ಅವರು ಸುಮಾರು 40 ವರ್ಷದಿಂದ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತದಲ್ಲಿ ಹಾಗೂ ಕೈವಲ್ಯ ಭಜನೆಯಲ್ಲಿ ತಾಳವಾದಕರಾಗಿ ಕೆಲಸ ಮಾಡಿದ್ದಾರೆ. ಆದರೂ ನಮ್ಮ ಸಣ್ಣ ಕಲಾವಿದರಲ್ಲಿ ಇಂಥ ಕಾರ್ಯಕ್ರಮ ಬರಬೇಕಂತಂದ್ರೆ ಬರ್ತಾರೋ ಅಂಥ ಕಲಾವಿದರು ನಮ್ಮ ಜೋಡಿ ಬಂದಿದ್ದಾರೆ ಈ ನಿರ್ಣಾಯಕ ಒಂದು ಪಾತ್ರ ವಹಿಸಿ. ಅದರಂತೆ ಮಹಾದೇವ್ ಕೋಟೂರನವರು ಸುಮಾರು ಒಂದು 100 ಭಜನಾ ಮಂಡಳಿಗೆ ಭಜನೆಯನ್ನು ಕಲಿಸುವಂಥ ಕಲಾವಿದರು. ಅವರು B.Com ಪದವೀಧರು, ಆದರೂ ಈ ಭಜನೆ ಕಲೆಯನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಾವೇನು ಬಹಳ ಕಲ್ತವರಲ್ಲ, ನೋಡಿ ಕಲ್ತವ. ಶಿವಾಜಿ ಜಾಧವ್ ಅವ್ರಿಗೆ ನಾನು ಅಲ್ಲೇ ಗೋಕಾಕದವನು. ಇನ್ನು ಮುಂದೆ ಆಕಾಶವಾಣಿ ನಮ್ಮ ಬ್ರದರು ನಾನು ಸ್ವಲ್ಪ ಆಕಾಶವಾಣಿಗೆ ಹಾಡ್ತಿದ್ದೀವಿ. ದೊಡ್ಡ ಕಲಾವಿದರೇ ಸಮುದ್ರ ವಿದ್ಯೆ ಅಂದರೆ ಏನು? ಸಮುದ್ರ ನಾವು ನೀವು ಎಷ್ಟು ಕುಡಿದಂದ್ರೆ ನಮಗೆ ಎಷ್ಟು ತೃಪ್ತಿ ಆಗುತ್ತೆ ಅಷ್ಟೇ ಕುಡಿಬೇಕಾಗೈತಿ. ಎಲ್ಲ ಕುಡಿಯೋಕೆ ಸಾಧ್ಯ ಇಲ್ಲ. ಎಂತೆಂಥವರು ಎಲ್ಲ ಕಲಾವಿದರದಾರು. ಈ ಬಸವಣ್ಣ ನಾಡಿನಲ್ಲಿ ನಮಗೂ ಸೇವೆ ಮಾಡುವಂಥ ಭಾಗ್ಯ ತೋರಿಸಿಕೊಟ್ಟಂಥ ಯಾವತ್ತೂ ಪದಾಧಿಕಾರಿಗಳಿಗೆ ವಂದಿಸಿ ನಾನು ಒಂದು ಪದ್ಯವನ್ನು ಹಾಡ್ತಾ ಇದ್ದೀನಿ.